ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತು ವಿಡಿಯೋದಲ್ಲಿ ಇತ್ತೀಚೆಗೆ ಸ್ವಲ್ಪ ದಿನಗಳಿಂದ ಐಫೋನ್ ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ತುಂಬ ನ್ಯೂಸ್ ಓಡ್ತಿತ್ತು. ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ. ನಾನು ಈ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ, ನಮ್ಮ ಬೆಂಗಳೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಆಗ್ತಾಯಿದೆ ಐಫೋನ್ದು ಅಂತ. ಅದು ಈಗ ನಿಜ ಆಗಿದೆ. ಹೌದು, ನಮ್ಮ ಬೆಂಗಳೂರಿನಲ್ಲಿ ಈ ಒಂದು ಪ್ಲ್ಯಾಂಟ್ ಪೀಣ್ಯದಲ್ಲಿ ಆಗದಿರುವಂಥದ್ದು. ಪೀಣ್ಯ ನೀವು ನೋಡಿರೋ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಅಲ್ಲಿ ಪೀಣ್ಯದಲ್ಲಿ ಈ ಒಂದು ಆಪಲ್ ಐಫೋನ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪ್ಲ್ಯಾಂಟನ್ನು ಶುರು ಮಾಡಿದ್ದಾರೆ. ಇನ್ನು 2 ವಾರಗಳಲ್ಲಿ ನಮ್ಮ ಭಾರತದಾದ್ಯಂತ ಈ ಒಂದು ಐಫೋನನ್ನು, ಮೇಡ್ ಇನ್ ಇಂಡಿಯಾ ಐಫೋನನ್ನು ಮಾರ್ಕೆಟಿಗೆ ತರ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಐಫೋನನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ, ಐಫೋನ್ SE ಅಂತ. ಐಫೋನ್ SE ನೀವು ಇಲ್ಲಿ ನೋಡ್ಬೋದು. ಈ ಒಂದು ಫೋನನ್ನು ನಮ್ಮ ಬೆಂಗಳೂರಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ. ಇದು ಪೀಣ್ಯದಲ್ಲಿದೆ. ಈ ಒಂದು ಇಂಡಸ್ಟ್ರಿ ಅವರೇ ಮಾಡ್ತಿಲ್ಲ, ಐಫೋನ್ ಕಂಪ್ನಿನೇ ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಮಾಡ್ತಿಲ್ಲ. ಆ ಒಂದು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಒಂದು ತೈವಾನ್ನ ಒಂದು ಕಂಪನಿಗೆ ಒಂದು ಗುತ್ತಿಗೆಯನ್ನು ನೀಡಿದ್ದಾರೆ ಐಫೋನ್ ಅವರು. ಜಸ್ಟ್ ಇಲ್ಲಿ ಅಸೆಂಬ್ಲಿ ಆಗ್ತಾಯಿದೆ. ಅಸೆಂಬ್ಲಿ ಅಂದರೆ ಎಲ್ಲ ಪಾರ್ಟ್ಗಳನ್ನು ಚೈನಾದಿಂದ ಅಥವಾ ಬೇರೆ ಯಾವುದೋ ದೇಶದಿಂದ ತರಿಸ್ಬಿಟ್ಟು ಇಲ್ಲಿ ಜಸ್ಟ್ ಅಸೆಂಬ್ಲಿಯನ್ನು ಕೂಡಿಸ್ತಾರೆ ಅಷ್ಟೇ. ಮೊಬೈಲ್ನ ಪ್ಯಾನಲ್ ಅದು ಇದು ಪ್ರೊಸೆಸರ್ ಎಲ್ಲ ಕೂಡಿಸ್ತಾರೆ, ಅಸೆಂಬ್ಲಿ ಮಾಡ್ತಾರೆ ಅಷ್ಟೇ. ಫುಲ್ ಎಲ್ಲ ಪಾರ್ಟ್ಗಳು ಇಲ್ಲಿ ಪೀಣ್ಯದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿಲ್ಲ. ಮುಂದೊಂದು ದಿನ ಆಗ್ಬೋದು. ಇದರಿಂದ ನಮ್ಮ ಬೆಂಗಳೂರಿಗರಿಗೆ, ಕನ್ನಡಿಗರಿಗೆ ಮತ್ತು ಭಾರತದ ಜನರಿಗೆ ಇಲ್ಲಿ ಒಂದು ರೀತಿ ಕೆಲಸ ಸಿಕ್ಕಂಗಾಗುತ್ತೆ. ಒಂದು ರೀತಿ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಮತ್ತು ಐಫೋನ್ನ ಬೆಲೆ ಕೂಡ ಕಮ್ಮಿ ಆದರೂ ಆಗ್ಬೋದು. ಬ್ರ್ಯಾಂಡ್ ವ್ಯಾಲ್ಯೂ ತುಂಬ ಚೆನ್ನಾಗಿರೋದ್ರಿಂದ ಬೆಲೆ ತುಂಬ ಜಾಸ್ತಿ ಕಮ್ಮಿ ಆಗುತ್ತೆ ಅಂತ ನಾವು ಅಂದ್ಕೊಳ್ಳೋಂಗೆ ಇಲ್ಲ. ಐಫೋನ್ ಬ್ರ್ಯಾಂಡಿಗೆ ನಾವು ತುಂಬ ದುಡ್ಡು ಕೊಡೋದ್ರಿಂದ ನನ್ನ ಪ್ರಕಾರ ಅಷ್ಟೊಂದು ದುಡ್ಡು ಏನು ಕಮ್ಮಿ ಆಗೋಲ್ಲ. 2,000-3,000 ಸಾವಿರ ಕಮ್ಮಿ ಆಗ್ಬೋದು ಅಂತ ನನಗನ್ನಿಸ್ತದೆ. ಇನ್ನೂ ಜಾಸ್ತಿ ಕಮ್ಮಿ ಆದರೆ ತುಂಬ ಒಳ್ಳೆಯದು. ಸದ್ಯಕ್ಕಂತೂ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ, ನಮ್ಮ ಪೀಣ್ಯದಲ್ಲಿ ಈ ಒಂದು ಆಪಲ್ ಐಫೋನ್ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ. ಇನ್ನೊಂದು 2 ವಾರದಲ್ಲಿ ನೀವು ನೋಡ್ತೀರಾ ಮೇಡ್ ಇನ್ ಇಂಡಿಯಾ ಐಫೋನ್ಗಳಂತ. ಸದ್ಯ ಚೈನಾದಿಂದ ಮ್ಯಾನುಫ್ಯಾಕ್ಚರ್ ಆಗ್ತಿತ್ತು ಇಷ್ಟು ದಿನ ಐಫೋನ್ ಎಲ್ಲ. ಇನ್ನು ಮುಂದೆ ನಾವು ನಮ್ಮ ಮೇಡ್ ಇನ್ ಇಂಡಿಯಾ ಐಫೋನನ್ನು ನೋಡ್ಬೋದು. ಮತ್ತು ಈ ಒಂದು ಆಪಲ್ ಸ್ಟೋರನ್ನು ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ತರೀತಾರೆ ಅಂತ ಒಂದು ಸುದ್ದಿ ಓಡಾಡ್ತಾ ಇದೆ. ನಮ್ಮ ಪ್ರಕಾರ ಬೆಂಗಳೂರಿನಲ್ಲೇ ಫಸ್ಟ್ ಅದು ಓಪನ್ ಆಗ್ಬೋದು. ಇನ್ನು ಸ್ವಲ್ಪ ದಿನ ಮುಂಚೆ ನೀವು ನೋಡಿರ್ಬೋದು, MI ಅವ್ರದ್ದು ಸ್ಟೋರ್ ಓಪನ್ ಆಯಿತು. ಇದರಲ್ಲಿ ಒಂದು ಮಾಲಲ್ಲಿ ಯಾವುದೋ ಓಪನ್ ಆಯಿತು. ಅದೇ ರೀತಿ ಆಪಲ್ ಸ್ಟೋರು ಕೂಡ ಓಪನ್ ಆಗುತ್ತೆ ಸದ್ಯದಲ್ಲೇ. ಒಂದು ರೀತಿ ನಮ್ಮ ಬೆಂಗಳೂರಿಗೆ ಹೆಮ್ಮೆ ತರುವಂಥ ವಿಷಯ, ನಮ್ಮ ಕನ್ನಡಿಗರಿಗೆ ಹೆಮ್ಮೆ ತರುವಂಥ ವಿಷಯ. ಎಲ್ಲೂ ಹೋಗದೆ ನಮ್ಮ ಕರ್ನಾಟಕದ ಬೆಂಗಳೂರಿಗೆ ಬಂದಿರುವಂಥದ್ದು. ಕಾದು ನೋಡಬೇಕು ಮುಂದೆ ಇನ್ನೂ ಏನೇನು ಬರುತ್ತೆ ನಮ್ಮ ಬೆಂಗಳೂರಿಗೆ, ನಮ್ಮ ಕರ್ನಾಟಕಕ್ಕೆ ಅಂತ. ಸದ್ಯಕ್ಕೆ ಅಷ್ಟೇ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಅದನ್ನು ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.